ಒಂದು ಚೂರು ನಾಚಿಗಿಲ್ಲ. ಡೈರೆಕ್ಟರ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, 1100 ಅಂತ. ಪ್ರೈಸ್ ಇದೆ. ಇದ್ರಲ್ಲಿ ನಾನು ವರ್ಷ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. 1100 ಅಂತೂ ಹೇಳಂಗೆ ಇಲ್ಲ. ತುಂಬ ಚೆನ್ನಾಗಿ ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಸಿನಿಮಾ. ನಾನು ಇದರಲ್ಲಿ ವಿಕ್ಕಿ ಅನ್ನೋ ಪಾತ್ರ ಮಾಡಿದ್ದೀನಿ, ಅದೇ ಹೇರ್ ಕಲರ್ ಎಲ್ಲ ಹಾಕಿದ್ನಲ್ಲ. ನೀವೆಲ್ಲ ನೋಡಬೇಕು, ಸಪೋರ್ಟ್ ಮಾಡಬೇಕು. ಇದರಲ್ಲಿ ನಾನು ವರ್ಷ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬ ಅದ್ಭುತವಾಗಿದೆ ಹಾರರ್ ಮೂವಿ. ನೀವೆಲ್ಲ ಬಂದು ಸಪೋರ್ಟ್ ಮಾಡಬೇಕು, ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಮೂವಿ ಇದರಲ್ಲಿ ನಾನು ಬಂದ್ಬಿಟ್ಟು ಆರ್ಟಿಸ್ಟಾಗಿ ಮಾಡಿದ್ದೀನಿ, ಅಂದರೆ ಕುಮುದ ಪಾತ್ರ ಮಾಡಿದ್ದೀನಿ. ತುಂಬ ಅದ್ಭುತವಾಗಿದೆ ಮೂವಿ, ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಎಲ್ಲರೂ ಬಂದು ಥಿಯೇಟರಲ್ಲಿ ನೋಡಿ. ಇಂಥ ಮೂವಿ ಅಂದರೆ ಕಂಟೆಂಟ್ ಮೂವಿ ಬಂದಿಲ್ಲ ಅಂತಾರೆ. ಇಂಥ ಬಂದಾಗ ನೋಡಿಬಿಟ್ಟು ಸಪೋರ್ಟ್ ಮಾಡಬೇಕು. ತುಂಬ ಅದ್ಭುತವಾಗಿದೆ. ನರೇಂದ್ರ ಬಾಬು ಸರ್ ತುಂಬ ಅದ್ಭುತವಾಗಿ ಒಂದು ಕಥೆ ನಿರ್ದೇಶನ ಮಾಡಿದ್ದಾರೆ. ಖುಷಿ ಆಗ್ತಾಯಿದೆ, ಬಂದು ನೋಡಿ ಸಪೋರ್ಟ್ ಮಾಡಿ. ಚೆನ್ನಾಗಿದೆ, ನಾವು ಮಾಡಿದ್ದೀವಲ್ಲ ಸಿನಿಮಾ ಚೆನ್ನಾಗಿದೆ. ಒಂದು ಒಳ್ಳೆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ, 1100 ಅಂತ. ಆಯಿತು, ಒಂದು ಹಾರರ್ ಕಂಟೆಂಟ್ ಮೂವಿಲಿ ಚೆನ್ನಾಗಿ ಬಂದಿದೆ. ನೀವು ನೋಡಿದ್ರೆ ನಿಮ್ಗೆ ಹೆಂಗೆ ಅನಿಸ್ತು ಸಿನಿಮಾ? ಚೆನ್ನಾಗಿದೆ. ಎಲ್ಲ ಪ್ರೇಕ್ಷಕರು ಹೇಳ್ತಿದ್ದಾರೆ 1100 ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದೆ. ಅದ್ರ ಬಗ್ಗೆ ಏನು ಹೇಳ್ತಾರೆ? ಡೈರೆಕ್ಟರ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, 1100 ಅಂತ. ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಒಂದು ಸ್ವಲ್ಪ ಹೈಲೈಟ್ ಇದೆ. ಎಲ್ಲರೂ ನಿಮ್ಮದು ಚೆನ್ನಾಗಿದೆ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ನನಗೂ ಖುಷಿ ಆಗ್ತಾ ಇದೆ. ನೋಡಿ, ನೀವು ಸ್ವಲ್ಪ ಜನಗಳಿಗೆ ಹೇಳಿ ನೋಡಲಿ ಸಿನಿಮಾ. ತುಂಬ ದಿನಗಳ ಪ್ರಯತ್ನ ಪಟ್ಕೊಂಡು ಇವತ್ತು ತೆರೆ ಮೇಲೆ ಬಂದಿದ್ದೀರಾ, ಅದು ಹೇಗಿದೆ? ಹೌದು, ಆಯಿತು, 3 ವರ್ಷ ಆಯಿತು ಸಿನಿಮಾ ಆಗಿ. ಒಂದು ಆಫ್ಟರ್ 3 ಇಯರ್ಸ್ ಆದಮೇಲೆ ರಿಲೀಸ್ ಆಗಿದೆ. ಲೇಟಾಗಿ ರಿಲೀಸ್ ಆದರೂ ಲೇಟೆಸ್ಟಾಗಿ ಬಂದಿದೆ. ಸಿನಿಮಾ ಚೆನ್ನಾಗಿದೆ, ಖುಷಿ ಆಗುತ್ತೆ ನೋಡಿದ್ರೆ ಹಾರರ್ ಕಂಟೆಂಟಾಗಿ. ಕೊನೆಯದಾಗಿ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ? ಒಳ್ಳೆ ಮೂವಿ ನೋಡಿ, ಏನು ಬೇಜಾರಾಗಲ್ಲ ಸಿನಿಮಾದಲ್ಲಿ. ಇತ್ತೀಚೆಗೆ ಹಾರರ್ ಕಂಟೆಂಟ್ ಮೂವಿ ಯಾವುದೂ ಇಲ್ಲ ಸದ್ಯ ಥಿಯೇಟ್ರಲ್ಲಿ. ಇದು ನೋಡಿ, ನಿಮ್ಗೇನು ಬೇಜಾರಾಗುವಂಥದ್ದು ಏನಿಲ್ಲ, ಬಂದು ಹೋದರೆ ಖುಷಿಲಿ ಹೋಗ್ತಿರೋ. ಕೆಲವೊಂದು ಕ್ಯಾರೆಕ್ಟರ್ಗಳು ನಿಮಗೆ ಒಂದು ಮನಸ್ಸಲ್ಲಿ ಗೊತ್ತಾಗುತ್ತೆ, ಈ ಥರ ಚೆನ್ನಾಗಿದೆ ಅಂತ. ಯಾಕಂದರೆ ಇದು ವಾಸ್ತವತೆ ನಡೆಯೋ ಸ್ಟೋರಿನ ಇದು ಕ್ರೈಮ್ ಥ್ರಿಲ್ಲರಾಗಿ ಮಾಡಿದ್ದಾರೆ. ಹಾರರ್ ಫಿಲಿಮು, ಎಡಿಟಿಂಗ್ ತುಂಬ ಚೆನ್ನಾಗಿದೆ, ಹೀರೋ ಆ್ಯಕ್ಟಿಂಗ್ ತುಂಬ ಇದೆ. 1100 ಅಂತೂ ಹೇಳಂಗೆ ಇಲ್ಲ, ಹಂಗಿದೆ ಆ್ಯಕ್ಟಿಂಗು. ಮತ್ತು ವೆಯ್ಟಿಂಗ್ ಫಾರ್ ಸೆಕೆಂಡ್ ಪಾರ್ಟ್ಗೆ. ಸ್ಕ್ರೀನ್ ಪ್ಲೇ ಎಲ್ಲ ಸೂಪರಾಗಿದೆ, ತುಂಬ ಚೆನ್ನಾಗಿದೆ. ನೋಡ್ಬೋದು, ಫಿಲಿಮು ಭಾಳ ಚೆನ್ನಾಗಿದೆ. ಇನ್ನೂ ಒಂದು ಸರಿನೂ ನೋಡ್ಬೋದು, ಅಷ್ಟು ಚೆನ್ನಾಗಿದೆ. ಈ ನಡುವೆ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಪ್ರೊಡ್ಯೂಸರು, ಎಡಿಟಿಂಗ್ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ, ಮೇಕಿಂಗು ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಮೂವಿ ತುಂಬ ಚೆನ್ನಾಗಿದೆ, ಲೊಕೇಶನ್ ತುಂಬ ಚೆನ್ನಾಗಿದೆ, ಹೀರೋ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ನೋಡ್ಬೋದು. ಐ ವಾಚ್ ನೆಕ್ಸ್ಟ್ ಪಾರ್ಟ್ 2. ಥ್ಯಾಂಕ್ ಯು. ಹಾಯ್, ಚೆನ್ನಾಗಿದೆ. ನಾನು ಇದರಲ್ಲಿ ವಿಕ್ಕಿ ಅನ್ನೋ ಪಾತ್ರ ಮಾಡಿದ್ದೀನಿ, ಅದೇ ಹೇರ್ ಕಲರ್ ಎಲ್ಲ ಹಾಕಿದ್ನಲ್ಲ. ಸೊ ಭಾಳ ವರ್ಷದಿಂದ ಕಾಯ್ತಾ ಇದ್ವಿ ಯಾವಾಗ ಬರುತ್ತೆ ಅಂತ. ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಬಂದಿದೆ. ಜನ ಎಲ್ಲ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಇವಾಗ ಈ ಥರ ಹಾರರ್ ಸಬ್ಜೆಕ್ಟ್ ಬರೋದು ಕಮ್ಮಿ. ಸೊ ಬಂದಿದೆ, ಒಂದು ಸಬ್ಜೆಕ್ಟ್ ಚೆನ್ನಾಗಿದೆ. ಸೊ ಜನರಿಗೆ ಇಷ್ಟ ಆದ್ರೇ ನಮಗೆ ಒಂದು ಆಶೀರ್ವಾದ ಇರುತ್ತೆ. ಸೊ ಎಲ್ರಿಗೂ ನೀವು ತಿಳಿಸ್ಬೇಕು. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೊ ಮಚ್. ಅಕ್ಷರ ಮೂವಿ ಪ್ರೊಡ್ಯೂಸರು. ಹಾಗೆ ಇದರಲ್ಲಿ ನಾನೊಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರು. ತುಂಬ ಚೆನ್ನಾಗಿ ಬಂದಿದೆ. ಮೊದಲನೇದಾಗಿ ಅಕ್ಷರ ಚಿತ್ರತಂಡಕ್ಕೆ ನನ್ನ ತುಂಬು ಹೃದಯ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗೆ ಹೀರೋ ಅವರು ಮತ್ತು ಎಲ್ಲ ಕಲಾವಿದರು ಇದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದೇ ಇವತ್ತು ಅಷ್ಟು ಚೆನ್ನಾಗಿ ಬಂದಿರೋದಕ್ಕೆ ಕಾರಣ ಈ ಆರ್ಟಿಸ್ಟ್ಗಳ ಜೊತೆಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ಯಾಮ್ ಸೈಮನ್ ಜಾರ್ಜ್ ಅಂತ, BGM ಅಂತೂ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆ ಆನಂದರಾಜ್ ವಿಕ್ರಮ್ಮು ಒಂದು ಸಾಂಗ್ ಮಾಡಿದ್ದಾರೆ. ಸಾಂಗು ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಈಗಾಗಲೇ ಒಳ್ಳೆ ರೆಸ್ಪಾನ್ಸ್ ಬಂದು ತುಂಬ ಚೆನ್ನಾಗಿದೆ ಅಂತಲೇ ಎಷ್ಟೊಂದು ಜನ ಇವತ್ತು ನಮ್ಮ ಫ್ರೆಂಡ್ಸ್ ಆಗಲಿ, ರಿಲೇಟಿವ್ಸ್ ಆಗಲಿ ಪ್ರತಿಯೊಬ್ಬರು ಬಂದಿದ್ದಾರೆ. ಇದು ಒಳ್ಳೆ ರಿವ್ಯೂ ಬಂದು ಇಂದು ಕನ್ನಡ ಜನರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇದು ನಮ್ಮ ಮೊದಲನೇ ಚಿತ್ರ, ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊತಾ ಇದ್ದೀನಿ. ಜೈ ಕನ್ನಡ ಮಾತೆ. ಥ್ಯಾಂಕ್ ಯು. ನೀವು ಹೇಳ್ಬೇಕೀಗ, ಆಡಿಯನ್ಸ್ ಒಪಿನಿಯನ್ ತೊಗೊಂಡಿದ್ದೀರಾ, ಹೇಗೆ ಅನ್ನಿಸ್ತು ರೀ? ಫಸ್ಟ್ ಕ್ಲಾಸ್. ಥ್ಯಾಂಕ್ ಯು ಎಲ್ಲರಿಗೂ. ನಿಜವಾಗ್ಲೂ ನಾವು ಕಷ್ಟಪಟ್ಟಿದ್ದಕ್ಕೂ ಬಂದು ಸಿನಿಮಾ ನೋಡಿ ನಮ್ಮ ಸಿನಿಮಾ ಬಗ್ಗೆ ಹೊಗಳ್ತಿರಲ್ಲ, ಅದೇ ನಮಗೆ ಗಿಫ್ಟು. ಸೊ ಇನ್ನೂ ತಮ್ಮ ಸ್ನೇಹಿತರುಗಳಿಗೆ, ಬಂಧುಗಳಿಗೆ ಎಲ್ಲರಿಗೂ ಹೇಳಿ ಸಿನಿಮಾನ ಪ್ರಮೋಟ್ ಮಾಡಿ, ಅಕ್ಷರ ಸಿನಿಮಾನ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಮಾಡಿ. ಆಗ ನಿರ್ಮಾಪಕರಿಗೆ ಒಂದು ಶಕ್ತಿ, ಆಮೇಲೆ ನಿರ್ದೇಶಕರಿಗೂ ಅಷ್ಟೇ ಒಂದು ಶಕ್ತಿ ಬರುತ್ತೆ. ತುಂಬ ಚೆನ್ನಾಗಿ ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಸಿನಿಮಾ. ಬಂದು ನೋಡಿ, ಆಮೇಲೆ ನಾನು ಹೇಳಿ ನಮ್ಮ ಸಿನಿಮಾ ನಾವು ಹೊಗಳೋದಲ್ಲ, ನೀವುಗಳೆಲ್ಲರೂ ಸಿನಿಮಾ ಬಂದು ನೋಡಿ ಆಮೇಲೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್.